ಸ್ನೇಹಿತರೆ ನಮಸ್ಕಾರ, ನಾನ್ ನಿಮ್ಮ ಮಣಿಕಂಠೇಶ್ವರ ಅಗೋರಿ ಮನಿ ಟ್ರೆಂಡ್ಸ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ಬನ್ನಿ, ನಾನ್ ನಿಮ್ಗೆ ಇವತ್ತು ಒಂದು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಇವೆಂಟ್ ನಡೀತಾ ಇದೆ, ಹಲಸಿನ ಮೇಳ ಅಂತೇಳಿ. ಅದು ಹೇಗಿರುತ್ತೆ ಮತ್ತೆ ಇಲ್ಲಿ ಏನೇನಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಹಾ ಹಾಯ್, ಹೇಳ್ರಪ್ಪಾಜಿ. ಹೌದಾ, ನಿಜ? ಏನಿದೆ ಚಾನಲ್ ನಿಮ್ಮ? ಓ ಪಕ್ಕ, ಹಂಗಾರೆ ಗ್ಯಾರಂಟಿದಾ? ಓ ಆಮೇಲೆ ಎಷ್ಟನೇ ಕ್ಲಾಸ್ ನೀವೆಲ್ಲ? ಹೌದಾ, ಥ್ಯಾಂಕ್ಸ್ ಥ್ಯಾಂಕ್ಸ್. ನಿನ್ ಹೆಸರೇನು? ನಿನ್ ಹೆಸರು? ಕಾಶಿ. ನಿನ್ ಹೆಸರು? ರಾಹುಲ್. ಎಷ್ಟನೇ ಕ್ಲಾಸ್ ನೀವೆಲ್ಲ? ನೀನು? ಹೌದಾ, ನೀನು? ಹೌದಾ, ಓಕೆ, ಮತ್ತೆ ಸಿಗೋಣ. ಥ್ಯಾಂಕ್ ಯು. ನಿಜವಾಗ್ಲೂ ನೀವು ನೋಡ್ತಿದ್ದೀರಾ ಅಂದ್ರೆ ನಂಗೆ ನಂಬಕ್ ಆಗ್ತಿಲ್ಲ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪಾಜಿ. ಓಕೆ, ಆಗ್ತೀನಿ ನೋಡಿ ನಾಳೆ. ನಾಳೆ ಇದೇ ಟೈಮಿಗೆ ಬಂದ್ರೆ ಸಿಗ್ತೀನಿ. ಸ್ನೇಹಿತರ, ಇವಾಗ ತಾನೇ ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ, ಹೊರಡೋಣ ಅಂತ. ರೋಡಲ್ಲಿ ಹುಡುಗರು ಬಂದ್ರು, ಸ್ಕೂಲ್ ಮಕ್ಕಳು ಬಂದ್ಬಿಟ್ಟು, ಅಣ್ಣ ನಿಮ್ದು ಫಾಲೋ ಮಾಡ್ತಾ ಇದೀವಿ, ನಿಮ್ ಅಕೌಂಟ್ ನೋಡ್ತಾ ಇದೀವಿ, ಚೆನ್ನಾಗ್ ಮಾಡ್ತಿರೋ ವಿಡಿಯೋ, ಚೆನ್ನಾಗ್ ಮಾಡಿ ಅಂತ ಹೇಳ್ತಾವ್ರೆ. ನಂಗೆ ಶಾಕ್ ಆಯ್ತು. ಆಮೇಲೆ ಅದ್ರಲ್ಲಿ ಒಬ್ಬ ಮಾತ್ರ, ಅಣ್ಣ ಕನ್ನಡಿಗರು ಬೆಳಿಬೇಕಣ್ಣ, ಬಡವ್ರ ಮಕ್ಳು ಬೆಳಿಬೇಕು ಅಂತವನೆ. ಆ ಮಾತ್ ಕೇಳಿ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಆಗ ನನ್ಗೆ ಏನು ಅಂದ್ರೆ, ನಾನ್ ಇನ್ನೂ ಅಷ್ಟು ಫಾಲೋವರ್ಸ್ ಇಲ್ಲ, ಬಟ್ ಈ ತರ ರೀಚ್ ಆಗಿದ್ದೀನ ಇಲ್ಲ, ಹುಡುಗರು ಬಂದು ಆತರ ಹೇಳಿದ್ರು ಅಂದಾಗ ಒಂಥರ ಏನೋ ಒಂದ್ ಸಂತೋಷ ಸಿಗುತ್ತೆ. ಸ್ನೇಹಿತರೆ, ನಾನ್ ಹೇಳೋದಿಷ್ಟೇ, ಆ ಮಕ್ಳು ಬಂದ್ರಲ್ಲ, ಆ ಮಕ್ಳದ್ ಎಲ್ಲರದು ಒಂದೊಂದು ಐಡಿ ಇದೆ. ನಾನ್ ಕೇಳ್ದೆ, ನನ್ನ ಐಡಿ ಫಾಲೋ ಮಾಡೋಣ ಅಂತಿದ್ರೆ. ಅರೆ ನನಗೇನ್ ಬೇಜಾರಾಯ್ತು ಅಂದ್ರೆ, ಓದೋ ವಯಸ್ಸಲ್ಲಿ ಇನ್ಸ್ಟಾಗ್ರಾಮ್ ಎಲ್ಲ ಬೇಕು ಅವ್ರಿಗೆ ಅಂತ ಅನ್ಸ್ತು. ಬಟ್ ಏನ್ ಮಾಡ್ತೀರಾ, ಮನೇಲಿ ಪೇರೆಂಟ್ಸ್ ಮೊಬೈಲು ಏನೋ ಒಂದ್ ಒಳ್ಳೆ ಉದ್ದೇಶಕ್ಕೆ ಇಟ್ಕೊಂಡಿರ್ತಾರೆ, ಮಕ್ಳು ಅದನ್ನ ಬಳಸ್ತಾರೆ. ಬಟ್ ಅವರಿಂದ ನನಗೆ ಫಾಲೋವರ್ಸ್ ಬರುತ್ತೆ. ಆ ಮಕ್ಳು 5 ಜನ ಬಂದಿದ್ರು, 5 ಜನನು ಫಾಲೋ ಮಾಡ್ತೀವಿ ನಿಮ್ದು ಹೇಳಿ ನನ್ನ ಮೊಬೈಲಲ್ಲೇ ಸರ್ಚ್ ಮಾಡಿ ಅವ್ರ ಐಡಿನ ಫಾಲೋ ಕೊಟ್ಕೊಂಡ್ರು. ನನಗೆ ಫಾಲೋವರ್ಸ್ ಬರೋದಲ್ಲ, ನಮ್ಗೆ ಏನಂದ್ರೆ, ಮಕ್ಕಳು ಇಷ್ಟು ಚಿಕ್ಕ ವಯಸ್ಸಿಗೆ 7th ಕ್ಲಾಸಿಗೆ 8th ಕ್ಲಾಸಿಗೆನೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ ಅಂದ್ರೆ ನನಗೆ ಶಾಕ್ ಆಯ್ತು. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ, ಹೇಳಿ. ನನಗೆ ಆತರ ಅನ್ಸುತ್ತಪ್ಪ. ಈಗ ಫಾಲೋವರ್ಸ್ ಬರೋದ್ ಮುಖ್ಯ ಅಂತಲ್ಲ, ಆ ಮಕ್ಳು ಫಾಲೋ ಮಾಡದೇ ಇದ್ರು ಮಾಡಿಲ್ಲ ಅಂದ್ರೂ ಏನೂ ಅಲ್ಲ. ಬಟ್ ಏನಂದ್ರೆ ನನಗೆ ಆತರ ಅನಿಸ್ತು ಪರ್ಸನಲಿ. ಸೊ ನನ್ನ ಅಭಿಪ್ರಾಯನ ನಾನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಬನ್ನಿ ಸ್ನೇಹಿತರೆ, ನಾವಿವತ್ತು ಒಂದು ಒಳ್ಳೆ ಜಾಗನ ಎಕ್ಸ್ಪ್ಲೋರ್ ಮಾಡಕ್ ಹೋಗೋಣ. ಒಂದು ಈವೆಂಟ್ ಇದೆ, ಹಲಸಿನ ಮೇಳ. ಎಲ್ಲ ಹಲಸಿನ ಇರುತ್ತೆ ಅಂತ ಗುರು, ಅಲ್ಲಿ ಏನಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಬನ್ನಿ ನೋಡ್ಕೊಂಡ್ ಬರೋಣ. ಓ ಅಣ್ಣ, ಇರೋಣ. ಓ, ನಿಮ್ಮೆಲ್ಲರ ಅಬ್ಬಿಗಂ TC. ನಾವಿರೋದು ಇವಾಗ ಹಲಸಿನ ಮೇಳ ಸ್ಪೆಷಲ್ ಇವೆಂಟ್ ಕಡೆಯಿಂದ ನಡೀತಾ ಇರ್ತಕ್ಕಂತ ಹಲಸಿನ ಮೇಳದಲ್ಲಿ ನಾವಿದೀವಿ. ಒಳಗಡೆ ಹೇಗಿದೆ ಮತ್ತೆ ಯಾವ್ಯಾವ ಸ್ಟಾಲ್ ಇದೆ ಮತ್ತೆ ಹೇಗಿರುತ್ತೆ ಅಂತ ನಾನು ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದ್ದೀನಿ. ಬನ್ನಿ. ನೋಡಿ, ಈ ತರ ಇದೆ, ಎಲ್ಲಾ ಶಾಪಿಂಗ್ ಇದೆ, ಉಪ್ಪಿನಕಾಯಿ ಇದೆ, ಮತ್ತೆ ಬಟ್ಟೆ ಇದೆ. ನಿಮಗ್ ಬೇಕಂದ್ರೆ ಇಲ್ಲಿ ನೋಡಿ, ಗೋಲ್ಡ್ ಕೂಡ ಮಾರ್ತಾ ಇದಾರೆ. ನಿಜವಾಗ್ಲೂ ಇದು ಗೋಲ್ಡಾ? ನೀವೇ ಹೇಳಿ, ಇದು ಗೋಲ್ಡಾ ಏನು ಅಂತ. ಗೋಲ್ಡ್ ಕೂಡ ಮಾರ್ತಾ ಇದಾರೆ. ಸೊ ಗೋಲ್ಡ್ ಅಲ್ಲ ಅದು, ಅದನ್ನು ಕೂಡ ಇಟ್ಟು ಮಾರ್ತಾ ಇದಾರೆ. ನೋಡಿ, ಎಲ್ಲಾ ತರದ ವೆರೈಟೀಸ್ ಇದೆ, ಮತ್ತೆ ನಿಮ್ಗೆ ಎಕ್ಸ್ಪ್ಲೋರ್ ಮಾಡಕ್ಕೆ ಚೆನ್ನಾಗಿರುತ್ತೆ, ಮತ್ತೆ ನಿಮ್ಗೆ ಶಾಪಿಂಗ್ ಮಾಡಕ್ಕೂ ಚೆನ್ನಾಗಿದೆ. ನೋಡಿ, ಬೇಕಂದ್ರೆ ಒಂದ್ಸಲ ಬರ್ಬೋದು. ಈ ಇವೆಂಟ್ ಎಲ್ಲೆಲ್ಲಿ ನಡೀತಾ ಇರುತ್ತೆ, ನಾವು ಸ್ಟೋರಿ ಹಾಕ್ತಾ ಇರ್ತೀವಿ, ನೀವು ನೋಡ್ಕೊಂಡು ಬರ್ಬೋದು ಬೇಕಿದ್ರೆ. ನಿಮ್ಗೋಸ್ಕರ ಎಲ್ಲ ಒಂದ್ ರೌಂಡ್ ಹೋಗಿ ಬರ್ತೀನಿ, ಯಾವ ತರ ಇದೆ ಅಂತ ನೋಡಿ.
ಸ್ನೇಹಿತರೆ ಇದೇನು ಅಂತ ಹೇಳಿದ್ರೆ ಏರ್ ಆಯಿಲ್ ಎಲ್ಲ ಏನು ಅಂತ ಹೇಳಿದ್ರೆ ಅವ್ರಿಗೆ ಹೆರಿಡಿಟಿ ಇರುತ್ತೆ, ಅವ್ರಿಗೆ ಆ ಹೆರಿಡಿಟಿ ಇಂದ ಅಷ್ಟು ಉದ್ದದ ಕೂದ್ಲಿರುತ್ತೆ, ಅದು ಎಲ್ಲರಿಗೂ ಬರಲ್ಲ. ಸುಮ್ನೆ ಆ ರೀತಿ ಹೇಳ್ತಾರೆ, ಎಲ್ಲರಿಗೂ ಆ ರೀತಿ ಬರಲ್ಲ. ಯಾರು ಅದನ್ನ ನಂಬಿ ಮೋಸ ಹೋಗ್ಬೇಡಿ, ಜೆನ್ಯೂನ್ ಆಗಿರೋ ಆಯಿಲ್ ಮಾತ್ರ ಬಳಸಿ ಅಂತ ನನ್ನ ಒಂದು ಮನವಿ. ಇಲ್ಲಿ ನೋಡ್ಗುರು ಉಪ್ಪಿನಕಾಯಿ ಮೆಣಸಿನಕಾಯ್ದು ಇದೆ, ಉಪ್ಪಿನಕಾಯಿ ಇದೇನು ಮಿಕ್ಸ್ಡ್ ಅನ್ಸುತ್ತೆ. ಇದು ಯಾವ್ದಪ್ಪ ಇವತ್ತೇ ನೋಡ್ತಾ ಇರೋದು ನಾನು ಈ ಕಾಯಿಗಳೆಲ್ಲ. ಅಯ್ಯಯ್ಯೋ, ಬೆಳ್ಳುಳ್ಳಿ ಉಪ್ಪಿನಕಾಯಿ, ಮಾವಿನಕಾಯಿ, ಬದನೆಕಾಯಿ ಎಲ್ಲಾ ಫ್ಲೇವರ್ ಇದೆ, ವೆರೈಟಿ ಫ್ಲೇವರ್ ಇದೆ ಇಲ್ಲಿ. ಬೇಕು ಅಂದ್ರೆ ತಗೋಬಹುದು ನೀವು. ಇದು ಯಾವ ಕಾಯಿ ಗುರು? ಕಾಡಲ್ಲಿ ಸಿಗೋ ಕಾಯಿ ಎಲ್ಲ ತಂದು ಮಾಡ್ಬಿಟ್ಟವ್ರು ಇಲ್ಲಿ ಉಪ್ಪಿನಕಾಯಿನ. ಟೇಸ್ಟಿಗೆ ಕೊಡ್ತಾರೆ. ಇದು ಬೆಟ್ಟದ ನೆಲ್ಲಿಕಾಯಿ ಅನ್ಸುತ್ತೆ. ಇದು ಯಾವ್ದು ಗುರು? ಯಪ್ಪ, ನೋಡ್ಬೋದು ಪಾನ್ಗೆಲ್ಲ ಹಾಕ್ತಾರಲ್ಲ, ಪಾನ್ ಬಿಡಾಗೆಲ್ಲ ಹಾಕ್ತಾರಲ್ಲ ಮಿಕ್ಸ್ಡ್, ಅದು ಇದು. ವಾವ್, ಏನ್ ಚೆನ್ನಾಗಿದೆ ನೋಡಿ. ನಾವ್ ಇದನ್ನ ಹಾಟ್ ಮತ್ತೆ ಕೋಲ್ಡ್ ನೀರ್ ಹಾಕೊಂಡು ಹಾಟ್ ಪ್ಯಾಕ್ ಮತ್ತೆ ಕೋಲ್ಡ್ ಪ್ಯಾಕ್ ಮಾಡ್ಕೋಬಹುದು. ಈ ಲೆಗ್ ಪೇನ್ ಅಥವಾ ಪೇನ್ ಇರೋರಿಗೆ ಇದನ್ನ ಕೋಲ್ಡ್ ಪ್ಯಾಕ್ ಮತ್ತೆ ಹಾಟ್ ಪ್ಯಾಕ್ ಮಾಡ್ತಾರಲ್ವಾ, ಅದಕ್ಕೆ ಇದು. ಎಲ್ಲ ಬಿಸಿನೀರ್ ಹಾಕಿ ಇಟ್ಬಿಟ್ಟಿದ್ದಾರೆ ಜನ ನೋಡ್ಲಿ ಅಂತ. ಈ ತರ ಇರುತ್ತೆ, ಇದಕ್ಕೆ ನೀರ್ ಹಾಕಿದ್ರೆ ಆ ತರ ಆಗುತ್ತೆ, ಈ ತರ ಆಗುತ್ತೆ ನೀರ್ ಹಾಕಿದ್ರೆ. ಇದನ್ನ ನೀವು ಕೋಲ್ಡ್ ಪ್ಯಾಕ್ ಹಾಟ್ ಪ್ಯಾಕ್ ಮಾಡ್ಕೋಬಹುದು. ಏನ್ ಹಣ್ಣಿದು ಸರ್? ಏನ್ ಹಣ್ಣಿದು? ಲಕ್ಷ್ಮಣ ಫಲ, ರಾಮ್ ಫಲ, ಸೀತಾಫಲ, ಲಕ್ಷ್ಮಣ ಫಲ. ಓಕೆ ಓಕೆ, ಅದ್ ಸಪೋಟ ಎಲ್ಲರಿಗೂ ಗೊತ್ತಿದೆ, ಇದು ಡಿಫ್ರೆಂಟ್ ಆಗಿದೆಯಲ್ಲ, ಯಾರಿಗೂ ಗೊತ್ತಾಗಿರಲ್ಲ. ಇನ್ನ ಬನ್ನಿ ಕೆಳಗಡೆ ಹೋಗೋಣ, ಅಲ್ಲಿ ಕೂಡ ಕೆಲವು ಸ್ಟಾಲ್ ಇದೆ. ಕೆಳಗಡೆ ಹೋಗಿ ಅಲ್ಲಿ ಕೂಡ ನೋಡೋಣ ಏನೇನಿದೆ ಸ್ಟಾಲ್ಸ್ ಅಂತ. ನೋಡಿ ಹಲಸಿನ ಹಣ್ಣು, ಹಲಸಿನ ಮೇಳದಲ್ಲಿ ಹಲಸಿನ ಹಣ್ಣು ಇಲ್ಲ ಅಂದ್ರೆ ಹೆಂಗೆ ಅಲ್ವಾ? ಇದೆ ಹಲಸಿನ ಹಣ್ಣು, ಹಲಸಿನ ಮೇಳ ಕಟ್ ಮಾಡ್ತಾವ್ರೆ ನೋಡಿ ಅಲ್ಲಿ. ಓಹೋ ಎಲ್ಲ ಬಿದೋಯ್ತು. ಏನೇನು ಚಿಪ್ಸ್, ಜಾಕ್ ಫ್ರೂಟ್ ಮತ್ತು ಫ್ಲೋರ್. ಜಾಕ್ ಫ್ರೂಟ್ ಹಲ್ವಾನಾ ಇದು? ಜಾಕ್ ಫ್ರೂಟ್ ಹಾ, ಜಾಕ್ ಫ್ರೂಟ್ ಬಿಸ್ಕೆಟ್. ಓಕೆ, ಹಾ ಓಕೆ. ಹಾ, ಕಲರ್ ಕಲರ್ ಗೋಬಿ ತಿಂತೀರಾ? ತಗೊಳ್ಳಿ, ಬಜ್ಜಿ ಬೋಂಡಾ, ಕಲರ್ ಕಲರ್ ಗೋಬಿ. ಎಲ್ಲ ಮಕ್ಕಳ ಫೇವರೇಟ್. ಪಾಪ್ಕಾರ್ನ್ ಇದೆ ನೋಡಿ ಹೆಂಗಿದೆ ಅಂತ. ಪಾಪ್ಕಾರ್ನ್ ಇದೆ, ಬಜ್ಜಿ ಬೋಂಡಾ ಇದೆ, ಗೋಬಿ ಇದೆ, ಎಲ್ಲ ಇದೆ. ಒಂದ್ ಸ್ವಲ್ಪ ಹೊತ್ತು ಫ್ಯಾಮಿಲಿ ಜೊತೆ ಬಂದು ಸ್ಪೆಂಡ್ ಮಾಡೋದಕ್ಕೆ ಓಕೆ. ಎಲ್ಲ ಇದೆ, ಬಜ್ಜಿ ಬೋಂಡಾ ಇದೆ, ಗೋಬಿ ಇದೆ, ಆಮೇಲೆ ಚಿಪ್ಸ್ ಇದೆ, ಎಲ್ಲಾ ತರದ್ದು ನೀವು ತಿನ್ಬೋದು. ಬಟ್ ಇಲ್ಲಿ ಕೆಲವರು ಬಂದವರು ನೆಗೆಟಿವ್ ಹೇಳ್ತಾರೆ, ಪಾಸಿಟಿವ್ ಹೇಳ್ತಾರೆ. ಅವ್ರವ್ರಿಗೆ ಏನೇನು ಇಷ್ಟ ಅದನ್ನ ತಗೊಳ್ತಾರೆ. ಇದು ಈ ಒಂದು ಈವೆಂಟ್ ನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.